ಯಾಕೆ ಅಂದ್ರೆ ಅವ್ರು ಕಟ್ಟಿರೋ ಮನೆಗಳೆಲ್ಲ ಯಾರ್ದು? ಯಾರ ಮನೆ ಅವು? ನಿಮಗೆ ಕೀ ಕೊಟ್ಟಾರ ಅವರು? ಪಾಪ ಇಲ್ಲಿ ತೆಗಿ ಕೀ ಅಂತೇಳಿ ಅವ್ರ ಮನೆ ಅವು. ಹಾಗಾಗಿ ಶೋಷಿತ ಸಮುದಾಯ, ಈ ಶೋಷಿತ ಸಮುದಾಯ ಆಳುವ ಸಮುದಾಯ ಆಗ್ಬೇಕು ಅಂದ್ರೆ ನಾವೊಂದು ನಿರ್ಧಾರ ಮಾಡಲೇಬೇಕಾಗಿದೆ. ಇನ್ನು 2 ತಿಂಗಳಲ್ಲಿ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ 10 ಲಕ್ಷ ಜನವನ್ನು ನಾವು ಸೇರಿಸ್ತೇವೆ ಈ ಬೆಂಗಳೂರಿನಲ್ಲಿ. 10 ಲಕ್ಷ ಜನ ಸೇರಿಸಿ ನಿಮ್ಮ ಸರ್ಕಾರ ಹೆಂಗ್ ನಡೀತಾ ನೋಡ್ತೀವಿ ನಾವು. 10 ಲಕ್ಷ ಜನ ಸೇರ್ತೇವೆ. ಯಾಕೆಂದ್ರೆ ನಾವು ಅಷ್ಟು ಸುಮ್ಮನೆ ಕೂರೋ ಸಮುದಾಯ ಅಲ್ಲ. ನಾವು ಬಾಬಾ ಸಾಹೇಬರನ್ನ ಓದ್ಕೊಂಡ ಮೇಲೆ, ಸಂವಿಧಾನವನ್ನು ಓದ್ಕೊಂಡ ಮೇಲೆ ಪ್ರಜ್ಞೆ, ಮೈತ್ರಿ, ಕರುಣೆ, ಶಾಂತಿ, ಸಹನೆಯಿಂದ ಹೋಗ್ಬೇಕು ಅಂತೇಳಿ ಸುಮ್ಮನಿದ್ರೆ ನೀವು ನಮ್ಮ ನಾಯಕರುಗಳನ್ನ ನಾಶ ಮಾಡಿ, ನಮ್ಮ ನಾಯಕತ್ವವನ್ನೇ ನಾಶ ಮಾಡಿ, ನೀವು ಷಡ್ಯಂತ್ರವನ್ನ ಮಾಡಿ, ಯಂತ್ರ, ಮಂತ್ರ, ಕುತಂತ್ರ, ಷಡ್ಯಂತ್ರ, ಅದೇನೋ ಗೊತ್ತಿಲ್ಲಪ್ಪ, ಮಾಟ ಮಂತ್ರ, ಇದೆಲ್ಲವನ್ನೂ ಮಾಡಿ ನಮ್ಮ ಜನರನ್ನ ನೀವು ಹಿಂದಕ್ಕೆ ತೊಳ್ತೀರಿ ಅಂದ್ರೆ ವೆಂಕಟಸ್ವಾಮಿ ಅವರೇ, ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ಹಾಗಾಗಿ ನಾವೆಲ್ಲ ಸಮುದಾಯ, SC ST ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶಪಥ ಮಾಡೋಣ. ನೀವೆಲ್ಲ ಒಗ್ಗಟ್ಟಾಗಿದ್ರೆ, ನೀವೆಲ್ಲ ಒಂದೇ ಧ್ವನಿಯಾಗಿದ್ರೆ, ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆಗಳು ಒಂದೇ ಧ್ವನಿ ನಿಂತ್ಕೊತ್ತು ಅಂದ್ರೆ ಮುಂದಿನ ವರ್ಷದಲ್ಲಿ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಮುಂದಿನ ವರ್ಷ ಗ್ಯಾರಂಟಿ ಆಗ್ತೀರಿ. ಅದು ಯಾರಿಂದ ಸಾಧ್ಯ? ಯಾರಿಂದ ಸಾಧ್ಯ? ಅದನ್ನ ನಾವು ಯೋಚನೆ ಮಾಡಬೇಕು ಬಂಧುಗಳೇ, ಅದನ್ನ ಯೋಚನೆ ಮಾಡ್ಬೇಕು. ಈಗ ಹೇಳ್ತಾರೆ, ನಾನು ಕೇಳ್ತಾ ಇದ್ದೀನಿ, 1 ವರ್ಷ ದಲಿತರು ಕೊಟ್ಟು ಇನ್ನೊಂದು ವರ್ಷ DK ಶಿವಕುಮಾರ್ ಕೊಡಕ್ಕೆ ನಿಮ್ಗೆ ಏನ್ ಕಷ್ಟ ಆಗಿತ್ತು ಸ್ವಾಮಿ? ಏನ್ ಕಷ್ಟ ಆಗಿತ್ತು? ಅಲ್ಲಪ್ಪ, ಈ ಜನ ನಮ್ಮ ನಂಬ್ಕೊಂಡು ನಾನು 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀನಿ. ಯಾರ ತಲೆ ಮೇಲೆ? ದಲಿತರ ತಲೆ ಮೇಲೆ. ನಾನು 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀನಿ ದಲಿತರ ತಲೆ ಮೇಲೆ, ದಲಿತರು ಎದೆ ಮೇಲೆ ಕಾಲಿಟ್ಟು ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಪರಮೇಶ್ವರ್, ಮಹದೇವಪ್ಪ, ಬನ್ರಿ, ನೀವು 2 ವರ್ಷ ಮುಖ್ಯಮಂತ್ರಿ ಆಗಂತ ಹೇಳಕ್ ಆಗಿಲ್ಲ ಅಂದಮೇಲೆ ಯಾರು ನಮ್ಮ ನಾಯಕ? ಯಾರು ನಮ್ಮ ನಾಯಕ? ಇದಕ್ಕೆ ಉತ್ತರ ಕೊಡ್ಲೇಬೇಕು. ಇದಕ್ಕೆ ಉತ್ತರ ಕೊಡ್ಬೇಕು. ಮುಂದೊಂದು ಸಾರಿ ತಂತ್ರ ಮಾಡ್ತಾರೆ. ಏನ್ ತಂತ್ರ ಮಾಡ್ತಾರೆ? ಇಲ್ಲ 2028ಗೆ ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮತ್ತೆ ನಿಮ್ಮ ಮನೆ ಮುಂದೆ ಬರ್ತಾರೆ ಅವರು. ನಾನು ಈಗಲೇ ಈ ವೇದಿಕೆಯಿಂದ ಹೇಳ್ತಾ ಇದ್ದೇನೆ, 2028ಗೆ ನೀವು ಮಾಡೋದು ಬೇಡ. ಈಗ 1 ವರ್ಷ ಕೊಟ್ಟಿದ್ರಿ DK ಶಿವಕುಮಾರ್ಗೆ, ಸಂತೋಷ. ಅದು ಇನ್ನೂ 1 ವರ್ಷ ಇದೆ. ನೀವು ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಮಾಡೇ ಬರಬೇಕು ನಮ್ಮ ಬೀದಿಗೆ. ಇಲ್ಲ ಯಾವ ಕಾರಣಕ್ಕೂ ನಿಮ್ಮನ್ನ ಕ್ಷಮಿಸೋದಿಲ್ಲ. ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಓಟ್ ಹಾಕೋದಿಲ್ಲ. ನಮ್ಮ ಓಟ್ಗಳನ್ನ ನಾವು ಯಾವ ರೀತಿ ಸೇಫ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ದೇವೆ. ಈಗಾಗಲೇ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾವು ನಮ್ಮ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ HC ಮಹದೇವಪ್ಪನವರು ಪ್ರಜಾಪ್ರಭುತ್ವ, ಸಂವಿಧಾನ ಎಲ್ಲವನ್ನ ಹಿಡ್ಕೊಂಡು ಬಂದಂತವ್ರು. ಅಧಿಕಾರದ ಆಸೆ ಯಾರಿಗೂ ಇಲ್ಲ. ನಮ್ಮ ನಾಯಕರು ಹೇಳ್ತಾ ಇದ್ದಾರೆ, ಏನು ಮಹದೇವಪ್ಪನವ್ರ ಬಗ್ಗೆ ವಕಾಲತ್ತು ಹಾಕ್ತೀರಾ ಅಂತ. ಏನು ಯಾರ ಬಗ್ಗೆನೂ ವಕಾಲತ್ತು ಹಾಕಲ್ಲ. ನಾವು ಸಮುದಾಯದ ಸ್ವಾಮಿಗಳು, ಸಂವಿಧಾನದ ಸ್ವಾಮಿಗಳು, ಯಾವುದೇ ಪಾರ್ಟಿ ಗುಲಾಮರಲ್ಲ, ಯಾವುದೇ ಪಾರ್ಟಿ ವಕ್ತಾರಲ್ಲ. ನಾವು ಸಂವಿಧಾನವನ್ನು ಹೇಳ್ತಕ್ಕಂಥ ಸ್ವಾಮಿಗಳು. ನಾವು ಯಾವುದೇ ಪಕ್ಷದ ವಕ್ತಾರಲ್ಲ, ಗುಲಾಮರು ಅಲ್ಲ. ನಾವು ನಮ್ಮ ನಾಯಕರನ್ನ ನೀವು ಕಡೆಗಣಿಸಿದ್ರೆ, ನಮ್ಮ ನಾಯಕತ್ವವನ್ನು ನಾಶ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತಕ್ಕಂಥ ಸಂದೇಶವನ್ನ ಈ ಫ್ರೀಡಂ ಪಾರ್ಕ್ ಅಲ್ಲಿ 31 ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳಿಗೆ ಹೇಳ್ತಾ ಇದ್ದಾರೆ. ಮುಂದಿನ ನಡೆ ಏನು? ಮುಂದಿನ ನಡೆಯನ್ನು ಮುಂದಿನ ತಿಂಗಳು ಚರ್ಚೆ ಮಾಡಿ 10 ಲಕ್ಷ ಜನ ಸೇರಿಸಿ ನಾವು ನಮ್ಮ ತೀರ್ಮಾನ ತಗೊಳ್ತೇವೆ. ನಮ್ಮ ಹಕ್ಕುಗಳಿಗೋಸ್ಕರ, ನಮ್ಮ ಅಧಿಕಾರಕ್ಕೋಸ್ಕರ ನಮ್ಮ ನಡೆ ಅಂಬೇಡ್ಕರ್ ಕಡೆ, ನಮ್ಮ ನಡೆ ಮುಖ್ಯಮಂತ್ರಿ ಕಡೆ, ನಮ್ಮ ನಡೆ ಖರ್ಗೆ ಕಡೆ ಅಲ್ಲ. ಓಪನ್ ಆಗಿ ಹೇಳ್ತಾ ಇದ್ದಾನೆ, ನಮ್ಗೆ ಯಾರು ಹೈಕಮಾಂಡ್ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹೈಕಮಾಂಡ್ ಗೊತ್ತಿಲ್ಲ, ನಿಮ್ ಬಿಜೆಪಿಗೆ ಹೈಕಮಾಂಡ್ ಯಾರೋ ಗೊತ್ತಿಲ್ಲ, ನಿಮ್ಮ JDS ಹೈಕಮಾಂಡ್ ಯಾರೋ ಗೊತ್ತಿಲ್ಲ. ನಮಗ ಮಾತ್ರ ಹೈಕಮಾಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಹೇಳಿದ ದಾರಿಲೇ ನಾವು ಹೋಗ್ಬೇಕು.
ಅವ್ರು ಹಾಕಿರೋ ಮಾರ್ಗದಲ್ಲೇ ಹೋಗ್ಬೇಕು, ಆಗ ಮಾತ್ರ ಸಕ್ಸಸ್ ಆಗೋದು. ಇಲ್ಲದೆ ದಲಿತ ಸಂಘಟನೆಗಳು, ದಲಿತ ನಾಯಕರು ಅವರ ಮನೆ ಕಾಯುವ ಕಾವಲು ನಾಯಿಗಳಾಗ್ಬಿಡ್ತವೆ. ಅದಾಗೋದು ಬೇಡ. ನಾವು ಅಂಬೇಡ್ಕರ್ ಹೈಕಮಾಂಡ್ ಅವ್ರ ದಾರಿಯಲ್ಲಿ ನಡಿಬೇಕು, ಅವರ ಹಾದಿಯಲ್ಲಿ ಹೋಗ್ಬೇಕು. ಅವ್ರು ನಮ್ಗೆಲ್ಲವನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾಡ್ತಿರೋ, ಎಷ್ಟನೇ ತಾರೀಕು ಅಂತ, ಎಷ್ಟನೇ ತಾರೀಕು 18ನೇ ತಾರೀಕು. 18ನೇ ತಾರೀಕು ನೋಡೋಣ. ಎತ್ತೆ ಕೈಯಲ್ಲ, 18ನೇ ತಾರೀಕು ನೋಡೋಣ. ಎಲ್ಲರೂ ಎತ್ತಿ 18ನೇ ತಾರೀಕು ನೋಡೋಣ. ಸಾಮಾಜಿಕ ನ್ಯಾಯ, ಪ್ರಜಾಪ್ರಭುತ್ವ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ 18ನೇ ತಾರೀಕು ಗೊತ್ತಾಗುತ್ತೆ. ನಿಮ್ಮ ಡೋಂಗಿ ನಿಮ್ದು ಗೊತ್ತಾಗುತ್ತೆ ನಮಗೆ. ಹಾಗಾಗಿ 18ನೇ ತಾರೀಕು ಗಂಟ ಕಾಯ್ತೇವೆ. 18ನೇ ತಾರೀಕು ಆದ್ಮೇಲೆ ಏನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಮಾಡ್ತೇವೆ. ನಾವು ನಮ್ಮ ನಾಯಕತ್ವ, ನಮ್ಮ ಹಿರಿಯ ನಾಯಕರನ್ನ, ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಜನ ನಾಯಕತ್ವದಲ್ಲಿ ಇದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಹುಬ್ಳಿ ಧಾರವಾಡ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಲ್ಲರೂ ಇದ್ದಾರೆ ನಮ್ಮಲ್ಲಿ ನಾಯಕರು. ಅವರೆಲ್ಲರನ್ನು ಒಟ್ಟಾಗಿ ಸೇರಿಸಿ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಇವತ್ತಿನ ಈ ಸಮಾವೇಶಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ 31 ಜಿಲ್ಲೆಯಲ್ಲಿ ಬಂದಿದ್ರಿ. ಹೊಡೆದಿ ಚಪ್ಪಾಳೆ. ನೀವೆಲ್ಲ ಯಾವುದೋ ಪಕ್ಷದ ಕಾವಲುದಾರರಲ್ಲ. ಕೈ ಎತ್ತಿ ನೋಡೋಣ, ಯಾವ್ಯಾವ ಪಕ್ಷದ ಕಾವಲುದಾರಿ ಆಗಿದ್ದೀರಿ? ಗುಲಾಮರು ಗುಲಾಮಗಿರಿಯನ್ನ ಎಂಜಾಯ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಸುಳ್ಳು ಮಾಡಬೇಕು. ನಾವ್ಯಾರು ಗುಲಾಮರಲ್ಲ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸುದಾರರು, ಪ್ರಜಾಪ್ರಭುತ್ವದ ವಾರಸುದಾರರು. ಅದಕ್ಕೆ ಮಾದೇವಪ್ಪನವರು ಬೀದರಿಂದ ಚಾಮರಾಜನಗರದವರೆಗೂ ಪ್ರಜಾಪ್ರಭುತ್ವ, ದ ವರ್ಲ್ಡ್ ಡೆಮಾಕ್ರಸಿ, ಅದು ನಮಗ್ ಮಾತ್ರ ಗೊತ್ತು. ಅಂತ ಕೆಲಸವನ್ನ ಮಾಡಿರ್ತಕ್ಕಂಥ ನಾಯಕರನ್ನ ಗೌರವಿಸಬೇಕು. ನಮ್ಮ ಸಮುದಾಯದ ಎಲ್ಲರನ್ನ ಗೌರವವನ್ನ ನಾವು ಕಾಪಾಡಬೇಕು. ನಮ್ಮ ಸಮುದಾಯದ ನಾಯಕತ್ವವನ್ನು ನಾವು ಕಾಪಾಡಬೇಕು. ನಮ್ಮ ಸಮುದಾಯದ ಲೀಡರ್ನ ನಾವು ಅತ್ಯಂತ ಗೌರವದಿಂದ ನಡೆಸ್ಕೋಬೇಕು. ನಮ್ಮ ಸಮುದಾಯದ ಎಲ್ಲರನ್ನ ವಿಶ್ವಾಸ ತಗೊಂಡು ಮುಂದಿನ ತೀರ್ಮಾನವನ್ನ ಮಾಡ್ತೇವೆ. ಇದು ಸರಿ ಇದೆ ಅಂದ್ರೆ ನೀವೆಲ್ಲ ಜೋರ ಚಪ್ಪಾಳೆ ಹೊಡೀರಿ. ಮುಂದಿನ ದಿನದಲ್ಲಿ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡಿ ನಮ್ಮ ಸಮುದಾಯವನ್ನು ಮುನ್ನಡೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.